ಲೀಡರ್ಸ್ ನಮಸ್ತೆ, ಗುಡ್ ಈವ್ನಿಂಗ್ ಟು ಆಲ್. ಡಿಯರ್ ಲೀಡರ್ಸ್, ಇವತ್ತು ನಮ್ಮ ಒಂದು SHPLನಲ್ಲಿ ಯಾವ ರೀತಿ ನಾವು ಮನೆಯಲ್ಲೇ ಕೂತ್ಕೊಂಡು ಆನ್ಲೈನಲ್ಲಿ ಆರ್ಡ್ರ್ ಮಾಡುವಂಥದ್ದು, ನಮಗೆ ಬೇಕಾದಂಥ ಸಾಮಗ್ರಿಗಳನ್ನ ಯಾವ ರೀತಿ ನಮ್ಮ ಮೊಬೈಲ್ನಲ್ಲೇ ಮನೆಯಲ್ಲೇ ಕೂತ್ಕೊಂಡು ಆನ್ಲೈನಲ್ಲಿ ಪೇಮೆಂಟ್ ಮಾಡೋ ಮುಖಾಂತರ ಯಾವ ರೀತಿ ಆರ್ಡ್ರ್ ಮಾಡೋದು ಅನ್ನೋದ್ರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋ ಇರುತ್ತೆ. ದಯವಿಟ್ಟು ಯಾರು ಕೂಡ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ, ಪೂರ್ತಿ ವಿಡಿಯೋನ ನೋಡಿ. ಸ್ನೇಹಿತರೆ, ಫಸ್ಟ್ ನಾವು ನಮ್ಮ ಒಂದು SHPL ಒಂದು SHPL.com ವೆಬ್ಸೈಟ್ಗೆ ನೀವು ಲಾಗಿನ್ ಆಗ್ತಿದ್ದಂಗೆ ಈ ರೀತಿಯಾದಂಥ ಒಂದು ಪೇಜ್ ಬರುತ್ತೆ, ಲಾಗಿನ್ ಪೇಜ್ ಬರುತ್ತೆ. ಇದರಲ್ಲಿ ಇಲ್ಲೊಂದು ಆಪ್ಷನ್ ಇದೆ ನೋಡಿ, ಇಲ್ಲಿ ಸೈನ್ ಅಪ್, ಆರ್ಡರ್ ಆನ್ಲೈನ್, IBO ಲಾಗಿನ್, ಗ್ಯಾಲರಿ ಲಾಗಿನ್, ಸೆಲೆಕ್ಟ್ ಲ್ಯಾಂಗ್ವೇಜ್ ಅಂತ ಇದೆಯಲ್ವಾ. ಇಲ್ಲಿ ಆರ್ಡರ್ ಆನ್ಲೈನ್ ಮೇಲೆ ಕ್ಲಿಕ್ ಮಾಡಿ. ಆರ್ಡರ್ ಆನ್ಲೈನ್ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ಈ ರೀತಿಯಾದಂಥ ಒಂದು ಪೇಜ್ ಬರುತ್ತೆ, ಪ್ಲೇಸ್ ಆನ್ಲೈನ್ ಆರ್ಡರ್ ನೌ ಅಂತ. ಇಲ್ಲಿ ಸ್ಪಾನ್ಸರ್ ಯೂಸರ್ ಐ ಡಿ ಕೇಳುತ್ತೆ. ಇಲ್ಲಿಗೆ ಜಸ್ಟ್ ನೀವು ಏನು ಮಾಡಿ ಅಂತಂದರೆ ನಿಮ್ಮ ಒಂದು ID ನಂಬರ್ನ ಎಂಟ್ರಿ ಮಾಡಿ. ID ನಂಬರ್ನ ಎಂಟ್ರಿ ಮಾಡ್ತಿದ್ದಂಗೆ ವೆರಿಫೈ ಅಂತ ಇರುತ್ತೆ. ವೆರಿಫೈ ಕೊಡಿ. ವೆರಿಫೈ ಕೊಟ್ಟಾಗ ಗೊತ್ತಾಗುತ್ತಿಲ್ಲಿ ಶ್ರೀನಿವಾಸ ಎಸ್ ಮಂಡ್ಯ ಅಂತ ನಿಮ್ಮ ಸಿಟಿ ನೇಮು ಬರುತ್ತೆ. ವೆರಿಫೈ ಆಗುತ್ತೆ, ಲಾಗಿನ್ ಆಗುತ್ತೆ. ಲಾಗಿನ್ ಆದಮೇಲೆ ಈ ರೀತಿಯಾದಂಥ ಒಂದು ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ನಿಮ್ಗೆ ಗೊತ್ತಿರ್ಬೋದು, ಹಾಟ್ ಸೆಲ್ಲಿಂಗ್ ಪ್ರಾಡಕ್ಟ್ಸ್, ಹೆಲ್ತ್ ಆ್ಯಂಡ್ ವೆಲ್ನೆಸ್, ಪರ್ಸನಲ್ ಕೇರ್, ಹೋಮ್ ಕೇರ್, ಕಿಚನ್ ಕೇರ್, ಆಗ್ರೋ ಕೇರ್, ಅನಿಮಲ್ ಕೇರ್, ಬೇಬಿ ಕೇರ್, ಲೈಫ್ ಸ್ಟೈಲ್ ಪ್ರಾಡಕ್ಟ್ಸ್, ಈ ರೀತಿಯಾಗಿ ಎಲ್ಲ ಕ್ಯಾಟಗರಿ ಪ್ರಾಡಕ್ಟ್ಗಳು ನಮಗೆ ಇಲ್ಲಿ ಇದೆ ಅಂತ ಹೇಳ್ಬಿಟ್ಟು ನಮಗೆ ಒಂದು ಆಪ್ಷನ್ಸ್ ಬರುತ್ತೆ. ಇದರಲ್ಲಿ ಸ್ನೇಹಿತರೆ ನಿಮ್ಗೆ ಗೊತ್ತಿರ್ಬೋದು, ಇಲ್ಲಿ ಸುಮಾರು ಪ್ರಾಡಕ್ಟ್ಗಳು, ಎಲ್ಲ ಪ್ರಾಡಕ್ಟ್ಗಳು, ಮಿಕ್ಸ್ಡ್ ಪ್ರಾಡಕ್ಟ್ಗಳು ಇಲ್ಲಿ ಸಿಗುತ್ತೆ ನಮಗೆ. ಟೋಟಲ್ ಆಗಿ 19 ಪೇಜಲ್ಲಿ ಎಲ್ಲ ರೀತಿಯ ಪ್ರಾಡಕ್ಟ್ಗಳು ನಮಗೆ ಸಿಗ್ತಾ ಹೋಗುತ್ತೆ. ಅಂದರೆ ಕಂಪನಿಯಲ್ಲಿ ಅರೌಂಡ್ 450ವರೆಗೂ ಪ್ರಾಡಕ್ಟ್ಗಳಿದೆ. ಎಲ್ಲ ರೀತಿಯ ಪ್ರಾಡಕ್ಟ್ಗಳನ್ನು ಕೂಡ ನಾವು ಆನ್ಲೈನಲ್ಲಿ ಆರ್ಡ್ರ್ ಮಾಡಲಿಕ್ಕೆ ಅವಕಾಶ ಇದೆ ಸ್ನೇಹಿತರೆ. ಈಗ ಎಕ್ಸಾಂಪಲ್ ನಾನೇನು ಮಾಡ್ತೀನಿ, ಜಸ್ಟ್ ಒಂದು ಕಿಚನ್ ಕೇರ್ನ ನಾನು ಸೆಲೆಕ್ಟ್ ಮಾಡ್ತೀನಿ. ಕಿಚನ್ ಕೇರ್ನ ಸೆಲೆಕ್ಟ್ ಮಾಡಿದಾಗ ಇಲ್ಲಿ ನಿಮಗೆ ಕಿಚನ್ ಕೇರ್ಗೆ ಸಂಬಂಧಪಟ್ಟಂತೆ ಯಾವೆಲ್ಲ ಪ್ರಾಡಕ್ಟ್ಗಳಿದೆ, ಪ್ರತಿಯೊಂದು ಪ್ರಾಡಕ್ಟ್ಗಳ ಲಿಸ್ಟು ಇಲ್ಲಿ ನಿಮಗೆ ಬರುತ್ತೆ ಸ್ನೇಹಿತರೆ. ಇವೆಲ್ಲದೂ ಕೂಡ ನೀವು ಅವಶ್ಯಕತೆ ಇರಬೇಕಾದ್ರೆ ತೊಗೋಬೋದು, ಇಲ್ಲಾಂದರೆ ನೋ ಪ್ರಾಬ್ಲಮ್ ಸ್ನೇಹಿತರೆ. ಅದಾದ ಮೇಲೆ ಇನ್ ಕೇಸ್ ಯಾವುದಾದ್ರು ಪ್ರಾಡಕ್ಟ್ ಅವೈಲಬಲ್ ಇಲ್ಲ ಅಂತ ಅಂದರೆ, ಅಟ್ ಪ್ರೆಸೆಂಟ್ ಸಿಚುವೇಷನಲ್ಲಿ ಅವೈಲಬಲ್ ಇಲ್ಲ ಅಂತ ಅಂದರೆ ಟೆಂಪ್ರವರಿ ನಾಟ್ ಅವೈಲಬಲ್ ಅಂತ ಬರುತ್ತೆ ಆನ್ಲೈನಲ್ಲಿ. ಓಕೆ, ಅದನ್ನು ಬಿಟ್ಟು ಇನ್ನು ರಿಮೈನಿಂಗ್ ಪ್ರಾಡಕ್ಟ್ಗಳೇನಾದ್ರು ನಿಮ್ಗೆ ಅವಶ್ಯಕತೆ ಇದೆ ಅಂತಂದರೆ ಅದನ್ನು ನೀವು ತೊಗೊಳ್ಳಿಕ್ಕೆ ಅವಕಾಶ ಇರ್ತದೆ. ಈಗ ಹೋಮ್ ಕೇರ್ ಸೆಲೆಕ್ಟ್ ಮಾಡ್ತೀನಿ ನೋಡಿ. ಹೋಮ್ ಕೇರ್ ಸೆಲೆಕ್ಟ್ ಮಾಡಿದಾಗ ಹೋಮ್ ಕೇರ್ಗೆ ಸಂಬಂಧಪಟ್ಟಂತೆ ಯಾವೆಲ್ಲ ಪ್ರಾಡಕ್ಟ್ಗಳು ಕಂಪನಿಯಲ್ಲಿದೆ, ಎಲ್ಲ ಪ್ರಾಡಕ್ಟ್ಗಳ ಲಿಸ್ಟು ಕೂಡ ಇಲ್ಲಿ ಬಂದು ಶೋ ಆಗುತ್ತೆ. ಇದರಲ್ಲಿ ನಿಮ್ಗೆ ಯಾವುದು ಅವಶ್ಯಕತೆ ಇದೆ ಅದನ್ನು ಜಸ್ಟ್ ಇಲ್ಲಿ ಸೆಲೆಕ್ಟ್ ಮಾಡ್ಬೋದು. ಯಾವ ರೀತಿ ಅಂತ ನಾನು ಹೇಳ್ಕೊಡ್ತೀನಿ. ಈಗ ನೋಡಿ, ನಮಗೆ ಒಂದು ಡಿಟರ್ಜೆಂಟ್ ಪೌಡರ್ ಬೇಕು ಅಂತ ಅಂದ್ಕೊಳ್ಳಿ. ಫಸ್ಟು ನೀವು ಕ್ವಾಂಟಿಟಿನ ಸೆಲೆಕ್ಟ್ ಮಾಡಬೇಕು. ಇಲ್ಲಿ 1 or 2, 3, 4, 5 ಈ ಥರ ನನಗೆ ಫಾರ್ ಎಕ್ಸಾಂಪಲ್ ಈಗ ಒಂದು 5 ಕ್ವಾಂಟಿಟಿನ ನಾನು ಸೆಲೆಕ್ಟ್ ಮಾಡ್ತೀನಿ ಅಂತ ಅಂದ್ಕೊಳ್ಳಿ. ಓಕೆ, ಈಗ 5 ಕ್ವಾಂಟಿಟಿನ ಸೆಲೆಕ್ಟ್ ಮಾಡಿ ಇಲ್ಲಿ ಪ್ರೈಸ್ ಎಷ್ಟಾಗುತ್ತೆ ಅಂತಲೂ ಕೂಡ ಬರುತ್ತೆ. ಜೊತೆಗೆ ಆ್ಯಡ್ ಟು ಕಾರ್ಟ್ ಅಂತ ಇದೆ ನೋಡಿ. ಆ್ಯಡ್ ಟು ಕಾರ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಬಂದು ಅಮೌಂಟು ಕೂಡ ಆ್ಯಡ್ ಆಗುತ್ತೆ, ಜೊತೆಗೆ BV ಎಷ್ಟು BV ಅಲ್ಲಿ ಬರುತ್ತೆ ಅನ್ನೋದು ಕೂಡ ನಮಗೆ ಆ್ಯಡ್ ಆಗುತ್ತೆ. ಈಗ ಇನ್ನೊಂದು ಪ್ರಾಡಕ್ಟ್ನ ನಾನು ಆ್ಯಡ್ ಮಾಡ್ತೀನಿ ಅಂತ ಅಂದ್ಕೊಳ್ಳಿ. ಎಕ್ಸಾಂಪಲ್ಗೆ ಮತ್ತೊಂದು ಪ್ರಾಡಕ್ಟು. ಓಕೆ, ಈಗ ಇದೆ ಸ್ಪ್ಯಾಂಗಲ್ ಕಾನ್ಸಂಟ್ರೇಟೆಡ್ ಫ್ಲೋರ್ ಕ್ಲೀನರು. ಫ್ಲೋರ್ ಕ್ಲೀನರ್ ಒಂದು ಪ್ರಾಡಕ್ಟ್ ಇದೆ, ಅದನ್ನು ಒಂದು 5 ಅಂತ ಆರ್ಡ್ರ್ ಮಾಡ್ತೀನಿ ಅಂದ್ಕೊಳ್ಳಿ. ಆ್ಯಡ್ ಕಾರ್ಟ್ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ, ಟೋಟಲ್ ಅಮೌಂಟ್ ಬಂದು 2400 ರೂಪಾಯಿ ಆಗಿದೆ. ಅದಕ್ಕೆ ಬರುವಂತಹ BV ಬಂದು ಬರೀ 750 BV ಬಂದಿದೆ. ಓಕೆ, ಈ ರೀತಿಯಾಗಿ ನೀವು ಸೆಲೆಕ್ಟ್ ಮಾಡಲಿಕ್ಕೆ ಅವಕಾಶ ಇರ್ತದೆ. ಎಕ್ಸಾಂಪಲ್ ಸ್ನೇಹಿತರೆ, ಈಗ ನೆಕ್ಸ್ಟ್ ಸೆಲೆಕ್ಟ್ ಮಾಡಿದ್ಮೇಲೆ ಪ್ರೊಸೀಡ್ ಅಂತ ಕೊಡಿ. ಪ್ರೊಸೀಡ್ ಅಂತ ಕೊಡ್ತೀರಾ. ಪ್ರೊಸೀಡ್ ಅಂತ ಕೊಟ್ಟ ಮೇಲೆ ಈ ರೀತಿಯಾದಂಥ ಒಂದು ಪೇಜ್ ಬರುತ್ತೆ. ಮತ್ತೊಂದು ನಿಮಗೆ ಒಂದು ಕೈಂಡ್ ಇನ್ಫಾರ್ಮೇಷನು ಸ್ನೇಹಿತರೆ, ನೀವೇನಾದ್ರೂ 500 BV ಒಳಗಡೆ ಏನಾದ್ರು ಪರ್ಚೇಸ್ ಮಾಡ್ತೀನಿ ಅಂದರೆ ಖಂಡಿತ ಆಗಲ್ಲ. 500 BV ಮೇಲೆ ಎಷ್ಟೇ ಬೇಕಾದ್ರೂ ನೀವು ಆನ್ಲೈನಲ್ಲಿ ಆರ್ಡ್ರ್ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಮತ್ತು ಇನ್ನೊಂದು ವಿಚಾರ, ನೀವೇನಾದರೂ 500 BV ಎಷ್ಟು ಏನಾದ್ರು ನೀವು ಶಾಪಿಂಗ್ ಮಾಡಿದ್ದೀರಾ ಅಂತ ಅಂದರೆ ಇಲ್ಲಿ ನೋಡಿ 750 BV ಆಗಿದೆ. ಡೆಲಿವರಿ ಅಡ್ರೆಸ್ಸು ಕೊರಿಯರ್ ಫ್ರಮ್ ದ ಕಂಪನಿ ಅಂತ ಇದೆ. ಇಲ್ಲಿ ನಿಮ್ಗೆ ನೋಡ್ಬೋದು, ಇಲ್ಲಿ ಡೆಲಿವರಿ ಚಾರ್ಜಸ್ಸು 100 ರೂಪೀಸ್ ಅಂತ ಆ್ಯಡ್ ಆಗಿದೆ. ಸ್ನೇಹಿತರೆ, ನೀವು 1000 ಬಿಲೋ ಯಾವುದೇ ಆರ್ಡರ್ನ ನೀವು ಮಾಡಿದ್ರೂ ಕೂಡ ನಿಮಗೆ 100 ರೂಪೀಸ್ ಕೊರಿಯರ್ ಚಾರ್ಜಸ್ ಆ್ಯಡ್ ಆಗುತ್ತೆ. 1000 BV ಎಬೋವ್ ನೀವು ಎಷ್ಟೇ ಆರ್ಡ್ರ್ ಮಾಡಿದ್ರು ಕೂಡ ನಿಮಗೆ 0 ಕೊರಿಯರ್ ಚಾರ್ಜಸ್ ಇರುತ್ತೆ. ಎಕ್ಸಾಂಪಲ್ ನೀವು ನೋಡೋದಾದರೆ ಬ್ಯಾಗ್ ಬರ್ತೀನಿ. ಈಗ ಬ್ಯಾಗ್ ಬಂದು ಏನು ಮಾಡ್ತೀನಿ, ನನಗೆ ಬೇರೆ ಯಾವ್ದಾದ್ರು ಪ್ರಾಡಕ್ಟ್ಗಳ ಅವಶ್ಯಕತೆ ಇರೋ ನಾನು ಅದನ್ನು ಆ್ಯಡ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ನೋಡಿ, ಈಗ ಟೂತ್ ಪೇಸ್ಟ್ನ ನಾನು ಕ್ವಾಂಟಿಟಿಗೆ ಹೋಗ್ತೀನಿ, ಒಂದು 10 ಕ್ವಾಂಟಿಟಿ ಸೆಲೆಕ್ಟ್ ಮಾಡ್ತೀನಿ. ಆ್ಯಡ್ ಕಾರ್ಟ್ ಅಂತ ಕೊಡ್ತೀನಿ. ಈಗ 1050 BV ಆಯಿತು. ಪ್ರೈಸ್ ಎಷ್ಟಾದರೂ ಆಗಲಿ, ಬಟ್ 1000 BV ಆಯಿತು ಅಂತ ಅಂದ್ಕೊಳ್ಳಿ. ಈಗ ಪ್ರೊಸೀಡ್ ಕೊಡ್ತೀನಿ.
ಸೊ ಪ್ರೊಸೀಡ್ ಕೊಟ್ಟಾದಮೇಲೆ ಸೊ ಯಾವ್ಯಾವ ಪ್ರಾಡಕ್ಟ್ಗಳನ್ನ ಸೆಲೆಕ್ಟ್ ಮಾಡಿದೀವಿ ಅನ್ನೋದು ಕೂಡ ಇಲ್ಲಿ ಬರ್ತದೆ. ಸೊ ಅದರಲ್ಲಿ ಸ್ನೇಹಿತರೆ ಯಾವ್ದಾದ್ರು ನಿಮ್ಗೆ ಅವಶ್ಯಕತೆ ಬೇಡ ಅನ್ನೋದಿತ್ತು ಅಂದರೆ ಇಲ್ಲಿ ಯಾವ್ದಾದ್ರು ಇಲ್ಲಿ ರಿಮೂವ್ ಮಾಡ್ಕೋಬೋದು, ಅಥವಾ ಬೇರೆ ಯಾವ್ದಾದ್ರು ಬೇಕು ಅಂದರೆ ಕೂಡ ಇಲ್ಲೇ ಡೈರೆಕ್ಟಾಗಿ ಆ್ಯಡ್ ಮಾಡ್ಕೊಳ್ಳೋ ಕೂಡ ಅವಕಾಶ ಇದೆ. ಸೊ ಇಲ್ಲಿ ನೋಡಿ ಡೆಲಿವರಿ ಅಡ್ರೆಸ್ನ ನಾನು ಸೆಲೆಕ್ಟ್ ಮಾಡ್ತೀನಿ. ಸೊ ಡೈರೆಕ್ಟ್ ಕೊರಿಯರ್ ಬೈ ದ ಕಂಪನಿ ಅಂತ. ಸೊ ಇಲ್ಲಿ ನೋಡಿ ಡೆಲಿವರಿ ಚಾರ್ಜಸ್ ಬಂದು 0 ಇದೆ. ಅಂದರೆ 1000 ಎಬೋವ್ ಎಷ್ಟೇ ನೀವು BBನ ಪರ್ಚೇಸ್ ಮಾಡಿದ್ರೆ ನಿಮಗೆ ಕೊರಿಯರ್ ಚಾರ್ಜಸ್ಸು 0 ಇರುತ್ತೆ. ಸೊ 0 ಕೊರಿಯರ್ ಚಾರ್ಜಸ್ಸಲ್ಲಿ ನೀವು ಆರ್ಡರ್ ಮಾಡಲಿಕ್ಕೆ ಈ ಕಂಪ್ನಿ ಕಡೆಯಿಂದ ಅವಕಾಶ ಇದೆ. ಸೊ ಇಷ್ಟು ಪ್ರೋಸೆಸ್ ಆದಮೇಲೆ ನೆಕ್ಸ್ಟ್ ಪ್ರೊಸೀಡ್ ಅಂತ ಕೊಡಿ. ಸೊ ಪ್ರೊಸೀಡ್ ಅಂತ ಕೊಟ್ಟ ತಕ್ಷಣವೇ ಸೊ ನಿಮಗೆ ಈ ರೀತಿಯಾಗಿ ಪೇಜ್ ಬರ್ತದೆ. ಜೊತೆಗೆ ಕಂಪ್ಲೀಟ್ ಅಡ್ರೆಸ್ಸು ನೀವೆಲ್ಲನೂ ಕೂಡ ಇಲ್ಲಿ ಫಿಲ್ ಮಾಡ್ಕೊಳ್ಳಿ, ಇನ್ ಕೇಸ್ ಫಿಲ್ ಮಾಡಿಲ್ಲ ಅಂತ ಅಂದರೆ. ಸೊ ಈಗ ನಾನು ಆಲ್ರೆಡಿ ಫಿಲ್ ಮಾಡಿರೋದ್ರಿಂದ ಸೊ ಸೇಮ್ ಆ್ಯಸ್ ಬಿಲ್ಲಿಂಗ್ ಅಡ್ರೆಸ್ ಅಂತ ಸೆಲೆಕ್ಟ್ ಮಾಡಿ. ಸೊ ಇಲ್ಲಿ ಇಷ್ಟು ಬರುತ್ತೆ. ಸೊ ಎಷ್ಟು ಕ್ವಾಂಟಿಟಿ, ಅಮೌಂಟು ಮತ್ತು ಪ್ರತಿಯೊಂದು ಕೂಡ ಶೋ ಆಗುತ್ತೆ. ಪ್ರೊಸೀಡ್ ಅಂತ ಕೊಡ್ತೀನಿ. ಸೊ ಪ್ರೊಸೀಡ್ ಅಂತ ಕೊಟ್ಟಾದಮೇಲೆ ಏನಾದರೂ ಫಿಲ್ ಮಾಡಿಲ್ಲ ಅಂತ ಅಂದರೆ ಸೊ ಫಿಲ್ ಮಾಡಲಿಕ್ಕೆ ನಿಮಗೆ ಸ್ಪೇಸ್ ಇದು ಕೇಳುತ್ತೆ, ಆಪ್ಷನ್ಸ್ ಕೇಳುತ್ತೆ, ಫಿಲ್ ಮಾಡ್ಕೊಳ್ಳಿ. ಸೊ ಓಕೆ, ಸೊ ಫಿಲ್ ಮಾಡಿ ಪ್ರೊಸೀಡ್ ಕೊಡಿ. ಸೊ ಪ್ರೊಸೀಡ್ ಕೊಟ್ಟಾದಮೇಲೆ ಸೊ ನಿಮ್ಗೆ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಸೊ ಆನ್ಲೈನ್ ಪೇಮೆಂಟ್ ಗೇಟ್ವೇ ಜೊತೆಗೆ ಕಂಪನಿ ಬ್ಯಾಂಕ್ ಅಕೌಂಟ್ ಗೇಟ್ವೇ. ಸೊ ಈಗ ನಾನು ಏನು ಮಾಡ್ತೀನಿ, ಆನ್ಲೈನ್ ಪೇಮೆಂಟ್ ಗೇಟ್ವೇನ ಸೆಲೆಕ್ಟ್ ಮಾಡ್ತೀನಿ, ಸಬ್ಮಿಟ್ ಕೊಡ್ತೀನಿ. ಸೊ ಸಬ್ಮಿಟ್ ಕೊಟ್ಟಾದಮೇಲೆ ಸೊ ಪೂರ್ತಿ ನಂದು ಏನೇನು ಡೀಟೇಲ್ಸ್ ಹಾಕಿ ಎಲ್ಲ ಕೂಡ ಶೋ ಆಗುತ್ತೆ. ಸೊ ಅಮೌಂಟು ಕೂಡ ನಿಮಗೆ ಶೋ ಆಗ್ತದೆ. ಇಲ್ಲಿ ಪೇ ಇಯರ್ ಅಂತ ಇದೆ. ಸೊ ಪೇ ಇಯರ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ನಿಮಗೆ ನೆಕ್ಸ್ಟು EMI ಆಪ್ಷನು ಕೂಡ ಇರುತ್ತೆ, UPI ಅಂತ ಇದೆ, ಕ್ರೆಡಿಟ್ ಕಾರ್ಡು, ಡೆಬಿಟ್ ಕಾರ್ಡು, ನೆಟ್ ಬ್ಯಾಂಕಿಂಗು, ವ್ಯಾಲೆಟ್ ಅಂತ ಇದೆ. ಸೊ ಎಲ್ಲರೂ ಕೂಡ ಕಂಫರ್ಟಬಲ್ ಆಗುವಂಥದ್ದು UPI. ಸೊ UPIನ ನಾನು ಸೆಲೆಕ್ಟ್ ಮಾಡ್ತೀನಿ. ಇದರಲ್ಲಿ ಫೋನ್ಪೇ ಆರ್ ಗೂಗಲ್ ಪೇ ಸೊ ಈ ಥರ ಬರುತ್ತೆ. ಈಗ ನಾನೇನು ಮಾಡ್ತೀನಿ, ಫೋನ್ಪೇನ ಸೆಲೆಕ್ಟ್ ಮಾಡ್ತೀನಿ. ಸೊ ಫೋನ್ಪೇನ ಸೆಲೆಕ್ಟ್ ಮಾಡಿದಾಗ ಸೊ ಆಟೋಮೆಟಿಕಲಿ ಅದೇನಾಗುತ್ತೆ, ಫೋನ್ಪೇಗೆ ಬಂದು ಆ್ಯಡ್ ಆಗುತ್ತೆ. ಸೊ ಫೋನ್ಪೇನಲ್ಲಿ ಸೊ ನೀವು ಅಮೌಂಟ್ನ ಪೇ ಮಾಡ್ತಿದ್ದಂಗೆ ಸೊ ನಿಮಗೆ ಸಕ್ಸಸ್ ಅಂತ ಹೇಳ್ಬಿಟ್ಟು ಒಂದು ನೋಟಿಫಿಕೇಶನ್ ಬರುತ್ತೆ. ನನಗೆ ಇವಾಗ ಅವಶ್ಯಕತೆ ಇಲ್ಲ, ಸೊ ಅದರಿಂದ ನಾನು ಆರ್ಡರ್ ಮಾಡ್ತಿಲ್ಲ. ಜಸ್ಟ್ ಫಾರ್ ಯುವರ್ ನಾಲೆಡ್ಜ್ಗೋಸ್ಕರ ನಾನು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಪೇ ಅಂತ ಕೊಟ್ಟಿದ ತಕ್ಷಣವೇ ಸೊ ಕಂಪನಿಗೆ ಅಮೌಂಟ್ ಹೋಗುತ್ತೆ. ನೀವೇನೆಲ್ಲ ಪ್ರಾಡಕ್ಟ್ನ ಆರ್ಡ್ರ್ ಮಾಡಿದಿರೋ ಅದು ನಿಮಗೆ ಬಿಲ್ಲಿಂಗ್ ಆಗುತ್ತೆ. ಸೊ ಬಿಲ್ಲಿಂಗ್ ಆಗಿ ಸೊ ಜೊತೆಗೆ ನಿಮ್ಗೆ ಅಮೌಂಟು ಕೂಡ ಆ್ಯಡ್ ಆಗುತ್ತೆ. ಸೊ ಜೊತೆಗೆ ಆ ಪ್ರಾಡಕ್ಟು ನಿಮಗೆ ವಿತಿನ್ ಎ ವೀಕಲ್ಲೇ ನಿಮ್ಮ ನಿಯರೆಸ್ಟ್ ಕೊರಿಯರ್ ಸೆಂಟ್ರಿಂದ ನಿಮಗೆ ಕಾಲ್ ಬರುತ್ತೆ. ಸೊ ಅವರೇ ನಿಮಗೆ ಮನೆಗೆ ಬಂದು ರೀಚ್ ಮಾಡ್ತಾರೆ. ಸೊ ಇಷ್ಟು ಪ್ರೋಸೆಸ್ ಇರ್ತದೆ ಸ್ನೇಹಿತರೆ. ತುಂಬ ಸಿಂಪಲ್ ಪ್ರೋಸೆಸ್ಸು. ಒಂದು ಒಳ್ಳೆ ಬಿಸ್ನೆಸ್ ಆಪರ್ಚುನಿಟಿ ಇವತ್ತು ಆಲ್ ಓವರ್ ಇಂಡಿಯಾ ಮಾಡಲಿಕ್ಕೆ ಅವಕಾಶ ಇದೆ ಸ್ನೇಹಿತರೆ. ಯಾಕೆಂದರೆ ಒಂದು ಒಳ್ಳೆ ಅವಕಾಶ ಇದೆ ಅಂತ ಅಂದಾಗ ಅದನ್ನು ಇನ್ನೊಬ್ರಿಗೆ ಶೇರ್ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಸೊ ಅದಕ್ಕೋಸ್ಕರ ಸ್ನೇಹಿತರೆ, ಇನ್ ಕೇಸ್ ನಿಮಗೆ ಅವಶ್ಯಕತೆ ಇಲ್ಲ ಅಂದರೂ ಕೂಡ ದಯವಿಟ್ಟು ನೆಗ್ಲೆಕ್ಟ್ ಮಾಡಬೇಡಿ. ಈ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ ಸೊ ನಿಮ್ಮ ಸ್ನೇಹಿತರಿಗೆ ಅಥವಾ ಆ್ಯಸ್ ಎ ಪಾರ್ಟ್ ಟೈಮಲ್ಲಿ ಯಾರೆಲ್ಲ ವರ್ಕ್ ಮಾಡಲಿಕ್ಕೆ ಇಷ್ಟಪಡ್ತಿದ್ದಾರೆ ಅಥವಾ ಯಾರಿಗೆಲ್ಲ ಆರೋಗ್ಯದಲ್ಲಿ ಏನಾದರೂ ಸಮಸ್ಯೆಗಳಿದೆ, ಎನಿ ಟೈಪ್ ಆಫ್ ಡಿಸೀಸಸ್ ಅಥವಾ ಎನಿ ಟೈಪ್ ಆಫ್ ಅರ್ನಿಂಗ್ ಆಪರ್ಚುನಿಟಿ ನಿಮಗೆ ಬೇಕು ಅಂದರೆ ದಯವಿಟ್ಟು ಇಲ್ಲಿ ನಂಬರ್ನ ನಾನು ಮೆನ್ಷನ್ ಮಾಡ್ತೀನಿ. ಈ ನಂಬರ್ಗೆ ಕಾಲ್ ಮಾಡಿ. ಆಲ್ವೇಸ್ ನಿಮ್ಮ ಸಪೋರ್ಟಿಗೆ ನಾನು ರೆಡಿ ಇರ್ತೀನಿ. ನಮ್ಮ ಕರ್ನಾಟಕದಲ್ಲಿ ನಿಜವಾಗ್ಲೂ ಒಂದು ರೆವಲ್ಯೂಷನ್ನ ಕ್ರಿಯೇಟ್ ಮಾಡಲಿಕ್ಕೆ ಒಂದೊಳ್ಳೆ ಆಪರ್ಚುನಿಟಿ ಇದು. ಸೊ ದಯವಿಟ್ಟು ಎಲ್ಲರೂ ಕೂಡ ಕೈ ಜೋಡಿಸಿ. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್.